ನ್ಯಾಯಾಧೀಶರ ಮುಂದೆ ನಿಂತಿದೆ ದರ್ಶನ್ ಗ್ಯಾಂಗ್. 13 ಜನರನ್ನ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಇಂತಿಂಥ ಕೇಸ್ನಲ್ಲಿ ಇಂತಿಂಥವರನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ, ಇವರನ್ನ ಮುಂದಿನ 14 ದಿವಸ ನಮ್ಮ ಕಸ್ಟಡಿ ಕೊಡಿ ಅಂತ ಪ್ರಾಸಿಕ್ಯೂಷನ್ ಪರವಾಗಿ ವಾದ ಮಾಡಲಾಗ್ತಾ ಇದೆ. ದರ್ಶನ್ ಪರ 2 ವಕೀಲರು ಬಂದಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಇವರನ್ನು ಕೊಡುವ ಅವಶ್ಯಕತೆ ಇಲ್ಲ. ಮೌನೇಶ್ ಮತ್ತು ನಾರಾಯಣ ಸ್ವಾಮಿ ವಾದ ಮಾಡ್ತಾ ಇರುವಂಥವರು. ಈಗಷ್ಟೇ ಚರ್ಚೆ ಮಾಡ್ತಾ ಇದ್ವಿ, ಇಲ್ಲಿ ಡಿಫೆನ್ಸ್ ಅಡ್ವೊಕೇಟ್ ಪಾತ್ರ ಏನಿರುತ್ತೆ ಅಂತ. ಮಿನಿಮಲ್ ಇರುತ್ತೆ. ಹೆಚ್ಚು ಸ್ಕೋಪ್ ಇರೋದಿಲ್ಲ. ವಶಕ್ಕೆ ಪಡೆಯಬಹುದಾದ ಎಲ್ಲವನ್ನೂ ವಶಕ್ಕೆ ಪಡೆಯಲಾಗಿದೆ. ಇವರಿಂದ ರಿಕವರ್ ಮಾಡುವಂಥದ್ದೇನೂ ಇಲ್ಲ. ಆದ್ರಿಂದ ಪೊಲೀಸ್ ಕಸ್ಟಡಿ ಕೊಡಬೇಡಿ ಅಂತ ಮೌನೇಶ್ ಹಾಗೂ ನಾರಾಯಣ ಸ್ವಾಮಿ ಎಂಬ ವಕೀಲರು ದರ್ಶನ್ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಪೊಲೀಸರು ಹೇಳ್ತಾ ಇರೋದು ಮಹಜರ್ ಮಾಡೋದಕ್ಕಿದೆ. ಎಲ್ಲಿಂದ ಕರ್ಕೊಂಡು ಬಂದ್ರು ಅಂದ್ರೆ ಅರ್ಥಾತ್ ಎಲ್ಲಿಂದ ಕಿಡ್ನಾಪ್ ಮಾಡಿದ್ರಿ, ಎಲ್ಲಿ ತಂದು ಇರಿಸ್ಕೊಂಡ್ರಿ, ಎಲ್ಲಿ ಹೊಡೆದ್ರಿ, ಎಲ್ಲಿ ಹೋಗಿ ಹೆಣ ಬಿಸಾಕಿದ್ರಿ, ಎಲ್ಲ ಮಹಜರಾಗಬೇಕಾಗಿದೆ. ಆದ್ದರಿಂದ ನಮ್ಮ ವಶಕ್ಕೆ ಇವರನ್ನು ಕೊಡಿ ಅಂತ ಪೊಲೀಸ್ ಪರವಾದ. ರಿಕವರಿ ಏನೂ ಇಲ್ಲ ಅಂದ್ರೆ ರಿಕವರ್ ಮಾಡೋಕೊಳ್ಳುವಂಥದ್ದು ಏನೋ ಇದೆ ಅಂತ ಪೊಲೀಸರೇ ಹೇಳ್ತಾ ಇಲ್ಲ. ಉಮೇಶ್ ಅವರೇ, ಪೊಲೀಸರು ಮಹಜರ್ ಮಾಡಬೇಕು ಅಂತ ಇಲ್ಲ. ಮಹಜರ್ಗೆಲ್ಲ ನೋಡಿ ಸರ್, ಅದು ಹೌದು ಮಹಜರ್ ಯಾಕೆ ಮಾಡ್ಕೊಳ್ಳಿಲ್ಲ, ಬೆಳಗ್ಗೆ ಸಿಕ್ಕಿದ್ದಾರೆ, ಇದೆಲ್ಲ ಕ್ವಶನ್ ಬರುತ್ತೀಗ. ಆ ಕಾರಣಕ್ಕೆ ಮಹಜರು ಇಟ್ ಈಸ್ ನಾಟ್ ಎ ರಿಕವರಿ, ದಟ್ ಈಸ್ ಇನ್ವೆಸ್ಟಿಗೇಷನ್. ಅದು ತನಿಖೆನಲ್ಲಿ ಆ ಕಾರಣಕ್ಕೆ 1-2 ದಿವಸ ಅದನ್ನು ಮಾಡಬೇಕಾಗಿರುತ್ತೆ, ಕೊಡ್ತಾರೆ. ಬಟ್ ರಿಕವರಿ ಆಸ್ಪೆಕ್ಟಲ್ಲಿ ಇವ್ರು ಮಾಡಬೇಕು ಯಾವತ್ತೂ ಅಷ್ಟೇ. ಅದನ್ನು ನಾವು ಸತ್ಯ ಹೇಳಿದ್ರೆ ಆಗಲ್ಲ, ಅದು ನಮಗೆ ಕಸ್ಟಡಿ ಸಿಕ್ಕಲ್ಲ ಸರ್. ಯಾಕೆಂದರೆ ನಾವು ಹಲವಾರು ಕೇಸ್ಗಳಲ್ಲಿ ಮಾಡಬೇಕಂತ ಸಮಯದಲ್ಲಿ 50% ಆದರೂ ನಾವು ಅದಕ್ಕೆ ಏನಾದರೂ ಸೇರಿಸ್ಬೇಕು. ಇಲ್ಲಾಂದರೆ ನಮ್ಮ ಕಸ್ಟಡಿ ಸಿಕ್ಕೋದು ಭಾಳ ಕಷ್ಟ, ಅದನ್ನು ಡಿಫೆನ್ಸ್ ಮಾಡ್ಕೊಳ್ಳೋದು ಕಷ್ಟ. ಆ ಕಾರಣಕ್ಕೆ ಇನ್ ದಿ ಇಂಟ್ರೆಸ್ಟ್ ಆಫ್ ಕೇಸ್, ಇನ್ ದ ಇಂಟ್ರೆಸ್ಟ್ ಆಫ್ ಕಮ್ಯುನಿಟಿ ವಿ ಶುಡ್ ಸೇ ಸಮಥಿಂಗ್. ಏನಾದರೂ ಹೇಳ್ಬೇಕು ನಾವಲ್ಲಿ. ನಾವು ಪ್ರೊಟೆಕ್ಟ್ ಮಾಡ್ತಾ ಇರೋದು ಸೊಸೈಟಿನ, ಕೇಸ್ನ. ಆ ಕಾರಣಕ್ಕೋಸ್ಕರ ನಾನು ಸುಳ್ಳು ಹೇಳ್ಬೇಕಾಗ್ತದೆ ಕೆಲವಷ್ಟನ್ನ. ಅದನ್ನು ಮಾಡಿದಾಗಲೇ ಆತ್ಮಸಾಕ್ಷಿಗೆ ಸರಿಯಾದಂಥ ನ್ಯಾಯ ಸಿಕ್ಕುವಂಥದ್ದು. ಆತ್ಮಸಾಕ್ಷಿಯ ಏನೋ ಶಬ್ದ ಬಳಸಿದ್ರಿ, ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಈ ಕೇಸಿನ ತನಿಖೆಯಲ್ಲಿ ಇನ್ವಾಲ್ವ್ ಆದಂಥ ಪ್ರತಿಯೊಬ್ಬ ಪೊಲೀಸು, ಕಾನ್ಸ್ಟೇಬಲ್ ಇರಬಹುದು, ASIನೋ, ಹೆಡ್ ಕಾನ್ಸ್ಟೇಬಲ್ಲು, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ACPನೋ, DCPನೋ, ಕಮಿಷನರು, ಎಲ್ಲರೂ ಕನ್ನಡಿ ಮುಂದೆ ನಿಂತ್ಕೊಂಡಾಗ ತಲೆ ತಗ್ಗಿಸುವ ರೀತಿಯ ವರ್ತನೆ ಇದರಲ್ಲಿ ಇರಬಾರ್ದು ಅಷ್ಟೇ. ಬೇರೆ ಯಾರಿಗೆ ಉತ್ತರ ಕೊಡ್ತಿರೋ ಏನೋ ಗೊತ್ತಿಲ್ಲ. ನೀವು ಕನ್ನಡಿಯ ಮುಂದೆ ಕೂತ್ಕೊಂಡಾಗ ನಿಮ್ಮ ಕಣ್ಣಲ್ಲಿ ನೀವು ಕಣ್ಣಿಟ್ಟು ನೋಡಿಕೊಳ್ಳೋದಕ್ಕೆ ಆಗದೇ ಇರುವ ರೀತಿಯಲ್ಲಿ ಈ ತನಿಖೆ ಮಾಡಬೇಡಿ. ಬಿಕಾಸ್ ಯು ಆರ್ ಸರ್ವಿಂಗ್ ಅ ಲಾರ್ಜರ್ ಇಂಟ್ರೆಸ್ಟ್. ತುಂಬ ಸಮಾಜಕ್ಕೆ ಈ ಕೇಸಿನ ತ್ರಿಕರಣ ಶುದ್ಧಿಯ ತನಿಖೆ ಇದೆಯಲ್ಲ, ಸಮಾಜಕ್ಕೊಂದು ಸಂದೇಶ. ಸಮಾಜಕ್ಕೊಂದು ಸಂದೇಶ. ನಾನೊಬ್ಬ ಚಿತ್ರನಟ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ಒಳ್ಳೆ ಫೈಟ್ ಮಾಡ್ತೀನಿ, ನಾನು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀನಿ, ಆದ್ದರಿಂದ ನಾನು ಬಡವರ ಮನೆ ಮಕ್ಕಳನ್ನು ಕರ್ಕೊಂಬಂದು ಹೊಡೆದು ಸಾಯಿಸುವ ಅಧಿಕಾರವನ್ನು ಹೊಂದಿದ್ದೀನಿ ಅಂತ ಯಾರು ಅನ್ಕೊಂಡಿದ್ರೆ ಅವ್ರಿಗೆ ನಿಮ್ಮ ಅಧಿಕಾರ ಏನು ಅನ್ನುವುದನ್ನು ತೋರಿಸುವ ಸಮಯ
ಈಗ ಬಂದಿದೆ. ಪೊಲೀಸರಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಅಧಿಕಾರ ಅಂದರೆ ಏನು, ಕಾನೂನು ಅಂದರೆ ಏನು ಅಂತ ತೋರಿಸುವ ಸಮಯ ಈಗ ಬಂದಿದೆ. ಅದನ್ನ ನೆನಪಿಟ್ಕೊಂಡು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಇಬ್ಬರು ವಕೀಲರು ವಾದ ಮಾಡ್ತಾ ಇದ್ದಾರೆ, ಪೊಲೀಸ್ ಕಸ್ಟಡಿ ಕೊಡಬೇಡಿ ಅಂತ. ಸೋದನ್ ಅವರೇ, ಆಫ್ಕೋರ್ಸ್ ವಕೀಲರು ತಮ್ಮ ಕೆಲಸ ತಾವು ಮಾಡ್ತಾರೆ. ಬಟ್ ಅನೇಕ ಸಂದರ್ಭಗಳಲ್ಲಿ ನಾನು ನೋಡ್ತೀನಿ ಸರ್, ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ, ಬಾರ್ ಕೌನ್ಸಿಲ್ಗಳು ರೆಸಲ್ಯೂಷನ್ ಪಾಸ್ ಮಾಡ್ತವೆ, ಇಂಥ ಆರೋಪಿಗಳ ಪರವಾಗಿ ಯಾರು ವಕಾಲತ್ತೆ ಹಾಕಬಾರ್ದು. ಇಲ್ಲ, ಅದು ಕೆಲವು ಸಲ ವಕೀಲರೇ ನಿರ್ಧಾರ ಮಾಡ್ತಾರೆ, ನಾವ್ಯಾರು ಹಾಕೋದಿಲ್ಲಪ್ಪ ವಕಾಲತ್ತು ಅಂತ. ಇಲ್ಲಿ ನೋಡ್ರಿ 3 ಜನ ಬಂದಿದ್ದಾರೆ. ಅಲ್ಲ, ಇದು ಏನು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಏನು, ನಾನು ಇವಾಗ ಎಕ್ಸಾಂಪಲ್, ಒಬ್ಬ ಕಕ್ಷಿದಾರ ಬಂದು ಈ ಕೇಸ್ ನೀವು ತೊಗೊಳ್ಳಿ ಅಂತ ಹೇಳಿದಾಗ, ಇಲ್ಲ ನೀನು ಈ ಆರೋಪದಲ್ಲಿ ಇದರಲ್ಲಿ ಕ್ರೈಮಲ್ಲಿ ಭಾಗಿಯಾಗಿದೆಯಾ, ನಾನು ತೊಗೊಳಲ್ಲ ಅಂತ ಹೇಳಿದ್ರೆ ನನ್ನ ಪ್ರೊಫೆಷನಲ್ ಮಿಸ್ಕಂಡಕ್ಟ್. ನಾವು ಒಂದು ನಿಮಿಷ, ವಿ ಆರ್ ನಾಟ್ ಡಿಫೆಂಡಿಂಗ್ ದಿ ಅಕ್ಯೂಸ್ಡ್, ವಿ ಆರ್ ಡಿಫೆಂಡಿಂಗ್ ದಿ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಸೇಸ್ ಹಿ ಹ್ಯಾಸ್ ದ ರೈಟ್ ಟು ಎಂಗೇಜ್ ಇನ್ ಅಡ್ವೊಕೇಟ್. ನಮ್ಮ ಕಸಬ್ಗೂ ಕೂಡ ಅಲ್ಲ, ಇದು ನಾನು ಅದನ್ನು ಭಿನ್ನಾಭಿಪ್ರಾಯ ವ್ಯಕ್ತನೇ ಪಡಿಸ್ತಾ ಇಲ್ಲ. ವಕೀಲನನ್ನು ಇಟ್ಟುಕೊಳ್ಳುವ ಹಕ್ಕು ಆ ಮನುಷ್ಯನಿಗಿದೆ. ಬಟ್ ವಕೀಲನೇ ಪ್ರೈಮರಿ ಫೇಸ್ ನೋಡಿದಾಗ ಗೊತ್ತಾಗ್ಬಿಡ್ತೀರಿ ವಕೀಲಂಗೆ ಇವನು ಮಾಡಿದಾನೋ ಇಲ್ವೋ ಅಂತ. ಅಲ್ಲ, ಆದ ನಂತರವೂ ವಕೀಲ ಇಲ್ಲ, ನನ್ನ ಕಕ್ಷಿದಾರ ನಿರಪರಾಧಿ, ನನ್ನ ಕಕ್ಷಿದಾರ ಏನೂ ಮಾಡಿಲ್ಲ ನಿಂತ್ಕೊಂಡು ವಾದ ಮಾಡೋದಿದೆಯಲ್ಲ. ಅಲ್ಲ, ಇವಾಗ ಎಕ್ಸಾಂಪಲ್, ಅದು ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆಗಲ್ವಾ? ಯಾವ ಮಿಸ್ಕಂಡಕ್ಟು ಇಲ್ಲ. ಅದರಲ್ಲಿ ಏನಾಗುತ್ತೆ ಹೇಳ್ತೀನಿ ಕೇಳಿ. ಇವಾಗ ಸಾಮಾನ್ಯವಾಗಿ ಇಲ್ಲಿ ಸ್ಟುಡಿಯೋದಲ್ಲಿ ಮಾಡಿಲ್ಲ ಅಂದ್ರೆ ಮಿಸ್ಕಂಡಕ್ಟ್, ಫೀಸ್ಗೆ ಕ್ಲೈಂಟ್ಗೆ ಅನ್ಯಾಯ ಮಾಡ್ದಂಗೆ. ಇವಾಗ ಎಕ್ಸಾಂಪಲ್, ನಾವು ಇದರಲ್ಲಿ ಮೇಲ್ನೋಟಕ್ಕೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ, ಏನೇನಾಗಿದೆ ಡೆಪ್ತ್ ಇನ್ನೂ ಗೊತ್ತಿಲ್ಲ ನಮಗೆ. ಇದು ವೆರಿ ವೆರಿ ಪ್ರಿಲಿಮಿನರಿ ಸ್ಟೇಜ್ ಇದೆ. ಓಕೆ, ಹಾಗಾಗಿ ಅಲ್ಟಿಮೇಟ್ಲಿ ನಾವು ಇಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ ಏನು ಅವನು ಕ್ರೈಮ್ ಮಾಡಿದಾನೋ ಇಲ್ಲ ಅಂತ. ಅಲ್ಟಿಮೇಟ್ಲಿ ಕೋರ್ಟ್ ಡಿಸೈಡ್ ಮಾಡುತ್ತೆ ಸಾಕ್ಷಿಗಳ ಆಧಾರದ ಮೇಲೆ. ಹಾಗಾಗಿ ಕೋರ್ಟ್ ಮೇಲೆ ಇವಾಗ ಇದ್ರ ತರ ನಾವು ಮಾಡೋಕ್ಕಾಗಲ್ಲ. ಯಾವುದು ತಾಲಿಬಾನ್ ತರ ತಗೊಂಡೋಗಿ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಗುಂಡು ಹೊಡೀರಿ ಅಂತ ಅಲ್ಲಲ್ಲ ಹೇಳ್ತಾರೆ. ರೂಲ್ ಆಫ್ ಲಾ ಕಾನ್ಶಿಯಸ್ ಅಂತ ಇರುತ್ತಪ್ಪ, ಇನ್ನರ್ ಕಾನ್ಶಿಯಸ್. ಈಗ ಈ ಮನುಷ್ಯ ಬಿಟ್ಟು ನಾ ಯಾರು ನಟರ ಹೆಸರುಗಳನ್ನು ತಗೊಳ್ಳೋದಿಲ್ಲ. ಇಂಥದ್ದೇ ಆರೋಪ ಇನ್ಯಾವುದಾದ್ರು ನಟರ ಮೇಲೆ ಬಂದಿದೆ, ಅವನ ಹಂಗೆ ಮಾಡೋಕ್ಕೆ ಸಾಧ್ಯನಾ ಅಂತ ಸಹಜವಾಗಿ ನಮ್ಮ ಬಾಯಲ್ಲೊಂದು ಮಾತು ಬಂದ್ಬಿಡ್ತಿತ್ತು, ಅವನ ಪಾಪ ಮರ ಅವ್ನು ಮಾಡೋಕ್ಕೆ ಸಾಧ್ಯನಾ ಅಂತ. ಈ ಮನುಷ್ಯನ ಹೆಸರು ಬಂದಾಗ ನಾನೇ ಹೇಳಿದೆ, ಆಗಿದ್ರು ಏನು ಆಶ್ಚರ್ಯ ಇಲ್ಲ ಅಂತ. ಬೆಳಗ್ಗೆ ಫಸ್ಟ್ ಬೋನ್ ಬಂದಾಗ ಆಗಿದ್ರು ಏನು ಆಶ್ಚರ್ಯ ಇಲ್ಲ, ಲೆಟ್ ಅಸ್ ಗೆಟ್ ಸೀರಿಯಸ್ ಇನ್ ಟು ಇಟ್ ಅಂತ. ನಮಗಾರು ಗೊತ್ತಾಗುತ್ತಲ್ರಿ. ಅದು ಯಾಕೆ ಗೊತ್ತಾಗುತ್ತೆ ಅಂದರೆ ಹಳೆಯ ವರ್ತನೆಗಳು, ಹಳೆಯ ಕಾಂಡಕ್ಟ್ ಹೆಂಗಿದೆ, ಈ ಮನುಷ್ಯ ಏನು ಎಂತ ಅದ್ರ ಮೇಲೆ ಗೊತ್ತಾಗುತ್ತೆ. ಅಲ್ಲ, ಇವಾಗ ಎಕ್ಸಾಂಪಲ್, ಇವಾಗ ಒಬ್ಬ ಆರೋಪಿಗೆ ಕಾನೂನಲ್ಲಿ ಇಷ್ಟೊಂದು ಅವಕಾಶಗಳು ಏನಕ್ಕಿದ್ದಾವೆ ಅಂದರೆ, ಇದು ಒಂದು ರಾತ್ರಿ ಹಗಲಲ್ಲಿ ಆಗಿರೋವಂಥದ್ದಲ್ಲ. ಡೆಕೇಡ್ಸ್ ಟುಗೆದರ್, ಸೆಂಚುರೀಸ್ ಟುಗೆದರ್ ಏನೇನು ಅಬ್ಯೂಸ್ಗಳಾಗಿದೆ, ಪವರಲ್ಲಿರೋರು ಹೇಗೆ ಅಬ್ಯೂಸ್ ಮಾಡಿದ್ದಾರೆ, ಎಲ್ಲದ್ರ ಮೇಲೆ ಬಂದಿರೋದು. ಇದ್ಯಾವುದೋ ಒಂದು ಐಸೋಲೇಟೆಡ್ ಕೇಸನ್ನು ಇಟ್ಕೊಂಡು ನಾವು ಎಂಟೈರ್ ಸಿಸ್ಟಮ್ನ, ಏನು ಲೀಗಲ್ ಸಿಸ್ಟಮನ್ನು ಕ್ವಶನ್ ಮಾಡೋದು, ನಾನು ಅದಕ್ಕೆ ಅಬ್ಜೆಕ್ಟ್ ಮಾಡ್ತೀನಿ. ಒಂದು ಆಸ್ಪೆಕ್ಟ್. ಇವಾಗ ಪ್ರಾಪರ್ ಇವಾಗ ಪ್ರೂವ್ ಮಾಡೋಕ್ಕೆ ಏನು ಸ್ಟೇಟ್ ಇರ್ತಾರೆ, ಇವನೊಬ್ಬ ಇಂಡಿವಿಜುವಲ್ ಇರ್ತಾನೆ, ಸ್ಟೇಟಿಗೆ ಅದರದ್ದೇ ಆದಂಥ ರಿಸೋರ್ಸು ಪವರು ಇದ್ದೇ ಇರುತ್ತೆ, ಪ್ರೂವ್ ಮಾಡ್ಬೋದು. ಇವಾಗ ಏನು ಕೇಳ್ತಾ ಇದ್ದಾರೆ ಅಲ್ಲಿ, ಪೊಲೀಸ್ ಕಸ್ಟಡಿ ಕೇಳಿದ್ದಾರೆ. ಇವಾಗ ಲಾಯರ್ ಏನು ಹೇಳ್ತಾರೆ, ಅಷ್ಟು ದಿನ ಪೊಲೀಸ್ ಕಸ್ಟಡಿಗೆ ರೀಸನ್ ಕೊಟ್ಟಿಲ್ಲ ಅಂತ ಕೇಳ್ತಾ ಇರ್ತಾರೆ ಅಷ್ಟೇ. ಇವನೇನು ಮಾಡಿಲ್ಲ ಇಲ್ಲ ಅನ್ನೋದನ್ನು ಏನು ಡಿಸೈಡ್ ಆಗಲ್ಲ. ಇವರು ಪ್ರೈಮಾ ಫೇಸಿ ಒಂದು ಕೇಸ್ ಇದೆ, ಇಷ್ಟು ಕಾರಣಕ್ಕೋಸ್ಕರ ಪೊಲೀಸ್ ಕಸ್ಟಡಿ ಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟು ಪ್ರಾಪರ್ ರೀಸನ್ ಕೊಟ್ಟಿಲ್ಲ, ಅದ್ರ ಬಗ್ಗೆ ವಾದ ನಡೆಯುತ್ತೆ. ಸಾಮಾನ್ಯವಾಗಿ ಇಂಥ ಕೇಸಸ್ಸಲ್ಲಿ ಪೊಲೀಸ್ ಕಸ್ಟಡಿನ ಕೊಡ್ತಾರೆ. ಏನು ಕೋರ್ಟ್ ಕೂಡ ತನಿಖೆಗೆ ಯಾವುದೂ ಅಡ್ಡ ಬರಲ್ಲ, ಹಾಗಿರುತ್ತೆ. ಇವಾಗ ಎಕ್ಸಾಂಪಲ್ ಇದೇ ಕೇಸಲ್ಲಿ ನೋಡೋಣ. ಯಾರೋ ಗಾಡೀಲಿ ಇವರು ಹೋಗ್ತಾ ಇರ್ಬೋದು, ಏನು ಪ್ಲ್ಯಾನ್ ಇರ್ಬೋದು, ಕಾನ್ಸ್ಪಿರಸಿ ಇರ್ಬೋದು. ಆರೋಪಿ ಯಾರೋ ಬಾಡಿ ಗಾರ್ಡೋ ಯಾರೋ ಇರ್ತಾನೆ, ಅವ್ನಿಗೇನು ಗೊತ್ತಿರಲ್ಲ, ಸಂಬಳಕ್ಕೋಸ್ಕರ ಇರ್ತಾನೆ, ಬಾರ ಹೋಗೋಣ ಅಂತಾರೆ. ಅವನನ್ನು ಪೊಲೀಸರು ಆರೋಪ ಮಾಡಿರ್ತಾರೆ. ಅವ್ನು ಗಲ್ಗಾಕಕ್ಕಾಗತ್ತಾ? ಹೇಳೋದು ಪೊಲೀಸವ್ರು ಮಾಡಿರೋದೆಲ್ಲ ಸತ್ಯನಾ? ಈಗ ಯಾವುದೋ ಒಂದು ಕೇಸಲ್ಲಿ ಒಬ್ಬ ಅಯ್ಯೋ ಜೊತೆಗೆ ಮಾತಾಡ್ತಿದ್ದೆ ನಾನು, ಮರ್ಡರ್ ಕೇಸೇ ಸರ್. ಕೊಲೆ ಆದ ಹುಡುಗಿ ನೋಡಿದೆ ಸರ್, ಯಾಕೋ ನನ್ನ ಮಗಳು ನೆನಪಾಗ್ಬಿಟ್ಲು, ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹಂಗೆ ವಕೀಲರಿಗೂ ಆಗ್ಬೋದಲ್ರಿ? ಅಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು. ಅಲ್ಲ, ನಾನು ವಕೀಲರಿಗೂ ಆಗ್ಬೋದಪ್ಪ. ಬಡವ್ರ ಮನೆ ಹುಡುಗ, ಬಡಪಾಯಿ, ಅವನು ಯಾವುದೋ ಫಾರ್ಮಸಿಲಿ ಕೆಲಸ ಮಾಡ್ಕೊಂಡಿದ್ದವನು ಕರ್ಕೊಂಬಂದು ಕೊಂದ್ಬಿಟ್ರಲ್ಲ ಇವರು. ಅಲ್ಲ, ವಕೀಲರು ನಾನು ಅದನ್ನೇ ಹೊರಗಡೆ ಆಗುತ್ತೆ ಸರ್, ಒಳಗಡೆ ಕೋರ್ಟ್ ಹಾಲಿಲ್ಲ, ಅದಾಗಲ್ಲ. ಪೊಲೀಸ್ ಕಸ್ಟಡಿಗೆ ದರ್ಶನ್ ಪೊಲೀಸ್ ಕಸ್ಟಡಿಗೆ, ಅದರ ಅರ್ಥ ಉಳಿದವರು ಪೊಲೀಸ್ ಕಸ್ಟಡಿಗೆ ಅಂತಾನೆ. ದರ್ಶನ್ ಸೇರಿದಂತೆ ಎಲ್ಲ 13 ಆರೋಪಿಗಳು ಪೊಲೀಸ್ ಕಸ್ಟಡಿ.
ಎಷ್ಟು ದಿವಸ ಅಂತ ಗೊತ್ತಾಗಬೇಕು. ಪೊಲೀಸ್ ಕಸ್ಟಡಿಗಂತೂ ಆಗಿದೆ. ಇದು ನಿರೀಕ್ಷಿತ, ಇದರಲ್ಲೇನು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲ, ನಿರೀಕ್ಷಿತ. ಕಣ್ಣೀರಿಟ್ರಂತೆ ಇಬ್ರು. ಎಷ್ಟು ದಿವಸ ಅಂತ ಗೊತ್ತಾಗತ್ತೆ. 14 ದಿವಸ ಪೊಲೀಸರು ಕೇಳಿದ್ರು. ಸಾಮಾನ್ಯವಾಗಿ 14 ದಿವಸ ಕೊಡಲ್ಲ, 6 ದಿವಸ 8 ದಿವಸ ಏನೋ ಕೊಟ್ಟಿರ್ತಾರೆ ಸರ್. ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ ಈಗ, ಅಂದರೆ ಪೊಲೀಸ್ ಕಸ್ಟಡಿಗೆ ಕೊಟ್ಟ ಮೇಲೆ ಹೌದು, ಬೇಕಾದ್ರೆ ಆ ವ್ಯಕ್ತಿಯ ವೆಲ್ ಬೀಯಿಂಗ್ ಪೊಲೀಸರ ಮೇಲೆ ಏನೋ ಹೌದೌದು ಸರ್, ಆನ್ಸರೇಬಲ್. ಅದಕ್ಕೆ ಪ್ರತಿ ದಿವಸ 24 ಅವರ್ಸ್ಗೊಂದು ಸಾರಿ ನಾವು ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು. ಎಸ್. ಆಮೇಲೆ ಅದೆಲ್ಲ ಭಾಳ ನಾವು ಹತ್ರ ಬಂದ ತಕ್ಷಣವೇ ಭಾಳ ನಮ್ಮ ಮನೇಲಿ ನಮ್ಮ ದೇಹ ಹೆಲ್ತ್ ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ಳೋಂಥ ಎಲ್ಲ ತರಹದಂಥ ಎಚ್ಚರಿಕೆ ಇರ್ತದೆ. ಪೊಲೀಸ್ ಕಸ್ಟಡಿ ಇಟ್ ಇಸ್ ನಾಟ್ ಎ ಆರ್ಡಿನರಿ ಜಾಬ್. ಒಬ್ಬ ಮನುಷ್ಯ ತಗೊಂಡಾದ್ಮೇಲೆ ಇನ್ನೊಬ್ಬರನ್ನ ಭಾಳ ಹುಷಾರಾಗಿ ನೋಡ್ಕೋಬೇಕು, ಮತ್ತು ಅದ್ರ ಜೊತೆಗೆ ತನಿಖೆನೂ ಮಾಡಬೇಕು. ನಾವು ಅವ್ರನ್ನ ತಗೊಂಡ ತಕ್ಷಣವೇ ನಾವು ರಾಕ್ಷಸಾಕಾರವಾಗಿ ಬಿದ್ದುಬಿಟ್ರೆ ಆಗಲ್ಲ. ಅವ್ರ ಮನಸ್ಥಿತಿಗಳು ಬೇರೆ ಬೇರೆ ಹೋಗ್ಬಿಡುತ್ತೆ. ಈಗಾಗಲೇ ಅವ್ರದ್ದು ಭಾಳ ಮನಸ್ಥಿತಿಗಳೆಲ್ಲ ಕೆಟ್ಟಿರ್ತವೆ. ಅವಾಗ ಮನುಷ್ಯ ಯಾವುದೇ ತೀರ್ಮಾನಗಳು ಮಾಡಿಬಿಡ್ಬೋದು ಅವರು ಲಾಕಪ್ ಒಳಗಡೆ ಇದ್ದಂಥ ಪರಿಸ್ಥಿತಿನಲ್ಲಿ. ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುವಂಥ ಜವಾಬ್ದಾರಿ ಪೊಲೀಸ್ದವ್ರದ್ದಾಗಿರ್ತದೆ. ಅದ್ರ ಮಧ್ಯದಲ್ಲಿ ತನಿಖೆ ಮಾಡಬೇಕು, ಭಾಳ ಸ್ವಚ್ಛಂದವಾಗಿ ಭಾಳ ಚೆನ್ನಾಗಿರೋ ತನಿಖೆ ನಡೆಸಬೇಕು. ಈ ಪ್ರೆಷರ್ ಎಲ್ಲ ತನಿಖಾಧಿಕಾರಿ ಮೇಲೆ ಇರ್ತದೆ, ಆ ಒತ್ತಡ ಎಲ್ಲ. ಇಷ್ಟು 13 ಜನ ಒಟ್ಟಿಗೆ ತಗೊಂಡಾಗ ಅವ್ರಲ್ಲಿ ಇಟ್ಕೋಬೇಕು. ಲಾಕಪ್ ಇರಲ್ಲ 13 ಜನಕ್ಕಲ್ಲಿ. ಈಸ್ ಎ ಚಾಲೆಂಜಬಲ್ ಥಿಂಗ್ ಅದು. ಇದೆಲ್ಲ ನಾವು ಇಷ್ಟು ಜನ ಎಲ್ಲ ತಗೊಂಡಾಗ ಅಲ್ಲಿ ಇವ್ರನ್ನೆಲ್ಲ ಸ್ಟೇಷನಲ್ಲಿ ಇಡ್ಲಿಕ್ಕಿದಪ್ಪ. ಇಲ್ಲಿ ಪೊಲೀಸ್ ಆಫೀಸರ್ಸ್ ಮೇಲೆ ಸಿಕ್ಕಿ ಕರ್ಕೊಂಬರ್ತಾರೋ ಏನೋ. ಅದೇ ಎಲ್ಲೋ ಒಂದು ಕಡೆ ಸರಿಯಾಗಿ ಭಾಳ ಸೇಫ್ಟಿ ಇರಬೇಕು, ವಿಂಡೋಗಳಿರ್ಬಾರ್ದು. ಅಥವಾ ಅಲ್ಲೊಂದು ಇದೆಯಲ್ಲ ನಿಮ್ಮದು ಏನು, ಅಲ್ಲಿ ಮಡಿವಾಳ ನಮ್ಮದು ಡಿಟೆನ್ಷನ್ ಸೆಂಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಇಂಥ ಕೇಸಸ್ ಎಲ್ಲ ನಾವು ಅಲ್ಲಿ ಕರ್ಕೊಂಡು ಹೋದ್ರೆ ಯಾಕೆಂದರೆ ಸೇಫ್ಟಿಯಾಗಿ ಇಟ್ಕೋಬೇಕಲ್ಲ. ಹೌದು. ನಾಳೆ ದಿವಸ ನಾವು ಉಳ್ಕೋಬೇಕಲ್ಲ ಕೆಲಸ ಮಾಡ್ತಾ ಇದ್ದು ನಾಳೆ. ಯಾಕೆಂದರೆ ಎಲ್ಲ ಯಾಕೆ ವಿಂಡೋಗಳು ಹಾಕಿರಬಾರ್ದು ಸರ್? ಈಗ ಸೈನಡ್ ಮಲ್ಲಿಕ ಯಾರ್ದು ಬಟ್ಟೆ ಅವಳು ಪಾಪ ಪೊಲೀಸ್ ಅವಳು ಕೂತ್ಕೊಂಡಿರೋದು ಓಡ್ನಿ ತಗೊಬಿಟ್ಟೆ ತಗೊಬಿಟ್ಟಿದ್ಲು ಅವಳು, ಇವಳ್ದಲ್ಲ. ಹಾಗೆ ಯಾರ್ದೋ ಪ್ಯಾಂಟ್ ಸಿಕ್ಬಿಟ್ರೆ ಸಾಕು ಸರ್, ಮನಸ್ಸು ಹಂಗೆ ಕೆಟ್ಟಿರುತ್ತೆ ಅವ್ರಿಗೆ. ಏನು ಬೇಡ, ಸಾಕಪ್ಪ ಈ ಜೀವನ ಏನು ಹಿಂಗೆ ಆಗೋದೆ, ಇಷ್ಟು ಅವಮಾನ, ಇದು ಭಾಳ ಅವರಲ್ಲಿ ತುಂಬ್ಕೊಳ್ಬಿಟ್ಟಿರ್ತದೆ. ಅದರಲ್ಲಿ ಏನು ಬೇಕಾದ್ರೂ ತೀರ್ಮಾನಕ್ಕೆ ಹೋಗ್ಬಿಡ್ತಾನೆ ಮನುಷ್ಯ. ಅದನ್ನು ಸಮಾಧಾನ ಮಾಡ್ತಕ್ಕಂಥದ್ದು ನಮ್ಮವ್ರಿಗೆ ಇರಬೇಕಾಗ್ತದೆ. ಒಂದು ಟ್ರೂಪೇ ಬೇಕು ಅದಕ್ಕೆ. ನಾವೊಬ್ರು ಮಾತಾಡಿಸ್ತಾ ಇದ್ರೆ ಇನ್ನೊಬ್ರು ಸಮಾಧಾನ ಮಾಡೋಕೊಂಡು ಟ್ರೂಪ್ ಬಿಡ್ಬೇಕು. ನಾವು ಎಷ್ಟು ಸಲ ಊಟ ಕೊಡಬೇಕು, ಏನು ಊಟ ಕೊಡಬೇಕು ಎಲ್ಲ ಹೆಂಗೆ? ಹೌದು, ಪೊಲೀಸ್ ಅವ್ರು ಏನು ಕೇಳ್ತಾರೋ ಅದು ತಂದು ಕೊಡ್ತಾವೆ. ಅದೇನು ಸಮಸ್ಯೆ ಏನಾಗಲ್ಲ. ಅವ್ರು ಏನು ಕೇಳ್ತಾರೋ ಅದನ್ನು ತಂದು ಕೊಡುವಂಥ ಜವಾಬ್ದಾರಿ ನಮ್ಮದು ಆಗಿರ್ತದೆ. ತಂದು ಕೊಡ್ತೇವೆ, ಇಲ್ಲ ನೀನು ರೊಟ್ಟಿ ತಿನ್ನೋ, ಇಲ್ಲ ನೀನು ಇದು ತಿನ್ನೋ, ಇದೇ ತಿನ್ಕೊಂಡು ಹೋಗ್ಬೇಕು ನಮ್ಮ ಹತ್ರ ಅನ್ನುವಂಥದ್ದು ಆ ಮಟ್ಟಕ್ಕೇನಿರಲ್ಲ. ಅವ್ರೇನು ಕೇಳ್ತಾರೋ ಏನೋ ಅದ್ರ ಕಾಮನಾಗೆಲ್ಲ ಒಂದೇನು ಮೊಸರನ್ನ ಕೇಳ್ತಾರೆ, ಏನು ತುಂಬ ಏನು ಬೇರೆ ಏನು ಕೇಳಲ್ಲ. ಲಾಕಪ್ಪೆಲ್ಲ ಅವರು ನಂಗೆ ಬಿರಿಯಾನಿ ಬೇಕು ಅಂತ ಕೇಳಲ್ಲ, ಬೈದು ಬಿಡ್ತಾರೆ ಪೊಲೀಸರು ಅಂದ್ಬಿಟ್ಟು ಅಂತ. ಏನು ಬೇಕೋ ಒಂದು ಸ್ವಲ್ಪ ಅದನ್ನ ಬ್ರೆಡ್ ಪೀಸ್ ಕೇಳ್ತಾರೆ. ಇಂಥ ಸಮಯದಲ್ಲಿ ಮನುಷ್ಯನ ಕಲಾಕಾರಿಕೆ ಕೂಡ ಹೊರಗೆ ಬರುತ್ತಂತ ಒಂದೊಂದ್ಸಲ. ಯಾರು ಒಳಗಡೆ ನಾಲ್ಗೆ ಕತ್ತರಿಸ್ಕೊಂಡು ಬಾಯಿ ರಕ್ತ ಬಂದಂಗೆ ಬಿದ್ದು ಬಿಡ್ತಾರಂತೆ. ಹೌದು, ಈ ಥರ ಈಗ ಕಸ್ಟಡಿಗೆ ಬಂದಾಗ ಏನಾಗುತ್ತೆ, ಇವೆಲ್ಲ ಮಾಡ್ತಾರೆ. ಅದು ಆಮೇಲೆ ಇನ್ನೊಬ್ಬಂದು ಇದನ್ನ ಟೆಸ್ಟಿಕಲ್ಲ ಇದು ಮಾಡ್ಬಿಡೋದು, ಇವು ಇಸ್ಬಿಡೋದು, ಇದೆಲ್ಲ ಮಾಡಿಬಿಡ್ತಾರೆ. ಅದರಿಂದನೇ ಒಬ್ಬರು ಪಾಪ ಮಲಗಿಸೋದೇ ಕಷ್ಟ ಆಗ್ಬಿಡ್ತದೆ. ಭಾಳ ಭಾಳ ಕಷ್ಟ ಸರ್ ಒಳಗಡೆ ಇಟ್ಕೋಬೇಕಂತದ್ದು. ಅವ್ನು ನೋಡ್ಕೊತಾರೆ ಇರ್ತಾರಲ್ಲ ಕಸ್ಟೋಡಿಯನ್ಗಳು, ನಮ್ಮವ್ರು ಲಾಕಪ್ ಗಾರ್ಡ್ಗಳು, ಅವ್ರಿಗೂ ಚಾಲೆಂಜಬಲ್ ಜಾಬೇ. ಇಂಥ ಕೇಸ್ಗಳಲ್ಲಿ ಏನು ಅಂತಂದರೆ ಇವರೆಲ್ಲ ಡಿಫ್ರೆಂಟ್ ಆಫ್ ಕೈಂಡ್ ಆಫ್ ಅಕ್ಯೂಡ್ ಇವರು. ಏನೋ ಒಬ್ಬನಿಗೆ ಸ್ವಲ್ಪ ಗೊತ್ತಿರ್ತದೆ, ಏನೋ ಕರ್ಕೊಬಂದಲ್ಲ, ನನ್ನೂ ತೊಗೊಂಬಂದು ಕಳಿಸ್ಬಿಟ್ರಲ್ಲ, ನಾನು ಏನು ಮಾಡದೇ ಇದ್ದಾರಲ್ಲ, ಅವನ ತಲೆಯಲ್ಲಿ ಬೇರೆ ಓಡ್ತಾ ಇರ್ತದೆ ಈ ಥರ ಎಲ್ಲ. ಎಸ್. 7 ದಿವಸ ಪೊಲೀಸ್ ಕಸ್ಟಡಿಗಂತೆ. ಫೇರ್ ಇನಫ್, 7 ದಿವಸ ಪೊಲೀಸ್ ಕಸ್ಟಡಿ. ಈಗ ತನಿಖೆಗೆ ಸಹಕಾರ ಕೊಡದಿದ್ರೆ ಏನು ಮಾಡ್ತೀರಿ? ನನಗೇನು ಗೊತ್ತಿಲ್ಲಪ್ಪ, ನನಗೇನು ಪ್ರಜ್ವಲ್ ರೇವಣ್ಣ ಮಾಡಿದ್ನಲ್ಲ.
ಇಲ್ಲ, ಯಾವುದೇ ತನಿಖೆಗೆ ಸಹಕಾರ ಕೊಡೋಕ್ಕಾಗೋದಿಲ್ಲ, ಹೇಳೋದಿಲ್ಲ ಅಂತ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಈಗಾಗಲೇ ಅವ್ರಿಗಾಗಲೇ ತನಿಖಾ ಕಾಲದಲ್ಲಿ ಎಲ್ಲ ಗೊತ್ತಾಗ್ಬಿಟ್ಟಿದೆ ಸರ್. ಅವ್ರಿಗೆ ಪೂರ್ಣ ಇನ್ನೇನು ಉಳ್ಕೊಂಡಿಲ್ಲ, ಎಲ್ಲ ಪೂರ್ಣ ಗೊತ್ತಾಗೋಗಿದೆ ಅವ್ರಿಗೆಲ್ಲ. ಈಗೇನು ಈ ಕೇಸ್ಗಳಲ್ಲಿ ಇನ್ನೇನು ತುಂಬ ಕನೆಕ್ಟ್ ಮಾಡ್ಬೇಕು ಅದಷ್ಟೇ, ಅವನ್ನೇನು ಕೂರ್ಸ್ಕೊಂಡು ಏನು ಮಾಡುವಂಥದ್ದಲ್ಲ. ಬಟ್ ಇವ್ರನ್ನೆಲ್ಲ ಲೀಡ್ ಮಾಡಿಕೊಂಡು ಎಲ್ಲೆಲ್ಲಿ ಸೇರಿದ್ರು ಅದೊಂದು ಡ್ರಾನ್ ಮಾಡಬೇಕಾಗ್ತದೆ ಮಾಜರ್ನ, ಭಾಳ ಡಿಟೇಲ್ ಒಂದು ಮಾಜರ್ನ. ಯಾಕೆಂದರೆ ಕಾನ್ಸ್ಪಿರಸಿ ತಗೊಂಡು ಬಾಡಿ ಡಿಸ್ಪೋಸ್ ಮಾಡ್ತಾರಲ್ಲ 201ಗೆ, ಆ ಕಾರಣಕ್ಕೋಸ್ಕರ ವಿ ಶುಡ್ ಎಸ್ಟಾಬ್ಲಿಷ್ ಸ್ಟಿಲ್ ಇದು ಅವನ್ನ ಕಿಡ್ನಾಪ್ ಆಗ್ತಾವಿಂದ ಅಲ್ಲಿವರೆಗೂ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಮಾಜರ್ ಡ್ರಾ ಮಾಡಬೇಕಾಗುತ್ತೆ ಎಲ್ಲನೂ. ಅದನ್ನೆಲ್ಲ ಮಾಡ್ತಾರೆ ಇವುಗಳೆಲ್ಲ. ಈಗ ಟೆಕ್ನಾಲಜಿ ಬೆಳಬಾರ್ದಂಗೆ ಇನ್ವೆಸ್ಟಿಗೇಷನ್ ಈಸಿ ಆಗಿದೆ, ಡೀಟೇಲ್ ಸಿಕ್ಬಿಡುತ್ತೆ, ಎಲ್ಲರೂ CCTV ಸಿಗುತ್ತೆ. ಇವಾಗ ಅಲ್ಲೇ ಸ್ಥಳದಲ್ಲೇ ಇವಾಗ ಅಲ್ಲೇ ಮಾಡ್ಬೋದು. ಇವಾಗ ಅಲ್ಲೇ ನಮಗೆ ಲ್ಯಾಟ್ಲಾಂಗ್ ಎಲ್ಲಿ ಬರೋದು ಅದೇ ಬಂದ್ಬಿಡುತ್ತೆ ಸೀಟಲ್ಲಿ ಹಾಕಿದ ತಕ್ಷಣವೇ ಪೂರ್ತಿ. ಇವಾಗ ಆನ್ಲೈನ್ ಇವಾಗ ಪಟ್ ಅಲ್ಲೇ ಮಾಡ್ಕೊಬಿಟ್ರೆ ಅಪ್ಲೋಡ್ ಆಗ್ತಾ ಇರ್ತದೆ. ಮೊದಲು ಥರ ಅಲ್ಲಿ ನಿಂತ್ಕೋ, ಡೈವರ್ ತಗೋ, ಬ್ಯಾಟ್ರಿಗೆ ಹಾಕೋ, ಬರೀ ಕೈಯಲ್ಲಿ ಈ ಕತೆ ಎಲ್ಲ ಇಲ್ಲ. ಈಗ ಭಾಳ ಅಪ್ಗ್ರೇಡ್ ಆಗಿಬಿಟ್ಟಿದೆ ಇವಾಗೆಲ್ಲ ತನಿಖೆ, ಭಾಳ ಸಿಸ್ಟಮೆಟಿಕ್ಕಾಗಿ ಮೇಲಕ್ಕೆ ಹೋಗ್ಬಿಟ್ಟಿದೆ. ಬಟ್ ಅದ್ರ ಜೊತೆಯಲ್ಲಿ ಸರಿಯಾದಂಥ ವಿಟ್ನೆಸಸ್ಗಳು ನಾಳೆ ಕೋರ್ಟಿಗೆ ಬಂದು ಭಾಳ ಪ್ರಾಪರಾಗಿ ಸಾಕ್ಷಿ ಹೇಳ್ತಕ್ಕಂಥವ್ರನ್ನ ಹಾಕಬೇಕು. ಸರ್ಕಾರಿ ಇರ್ತಕ್ಕಂಥ ಕೆಲಸ ಮಾಡುವಂಥವ್ರನ್ನ ಹಾಕ್ಕೊಂಡ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ನಾಳೆ ದಿವಸ ಅವ್ರು ಬಂದು ಉಲ್ಟಾ ಹೇಳಲ್ಲ. ಸಾಮಾನ್ಯವಾಗಿ ಇಂಥ ಕೇಸ್ಗಳೆಲ್ಲ ಅಂಥ ಸರ್ಕಾರಿ ನೌಕರರುಗಳನ್ನ ನಾವು ತಗೋಬೇಕಾಗ್ತದೆ. ಅಲ್ಲಿ ಎಡ್ಗೋಗಿ ಇಂಥವ್ರು ಯಾರು ಕಳಿಸ್ಕೊಡಿ ನಮ್ಗೆ ವಿಟ್ನೆಸ್ ಬೇಕು ಅಂದ್ರೆ ಇಲ್ಲ ಅನ್ನೋಂಗಿಲ್ಲ. ರಿಜೆಕ್ಷನ್ ಮಾಡಿದ್ರೆ ನಾಳೆ ಅವ್ರ ಕ್ರಮ ತಗೋಬೋದು ನಾವು ಅವ್ರ ಮೇಲೆ. ಈ ಕೆನಾಟ್ ರಿಜೆಕ್ಟ್. ನಾವು ನೋಟಿಸ್ ಕೊಟ್ಟಾದ್ಮೇಲೆ ಬರಲ್ಲ, ನಾವು ನಿಮ್ಗೆ ಸಹಕಾರ ಕೊಡಲ್ಲ ಅಂತ ಹೇಳುವಂಗಿಲ್ಲ. ಆ ಕಾರಣಕ್ಕೆ ಪಂಚನಾಮೆ ಇಂಪಾರ್ಟೆಂಟ್. ಹೌದೌದು. 7 ದಿವಸ ಕಸ್ಟಡಿ ಜಾಸ್ತಿ ಆಯಿತು ಅನ್ನೋದಾದ್ರೆ ಯಾಕೆ ಜಾಸ್ತಿ ಆಯಿತು ಅಂತೀರಿ? ಇಫ್ ಯು ಆರ್ ದರ್ಶನ್ಸ್ ಅಡ್ವೊಕೇಟ್. ಅಲ್ಲ, ನಾನು ದರ್ಶನ್ ಅವ್ರ ಅಡ್ವೊಕೇಟ್ ಆಗಿದ್ದಿದ್ರೆ ಎಕ್ಸ್ಪ್ಲೈನ್ ಮಾಡಿದಾರೆ ಸರ್, ಗೊತ್ತಿಲ್ಲ ರಿಮೈಂಡಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ. ರಿಮೈಂಡಲ್ಲಿ ಇದ್ದಿದ್ರೆ 7 ಡೇಸ್ಗೂ ಎಕ್ಸ್ಪ್ಲನೇಷನ್ ಇದೆಯಾ ಅಂತ. ಸಾಮಾನ್ಯವಾಗಿ PC ಕಸ್ಟಡಿನ ಸ್ವಲ್ಪ ಲಿಬ್ರಲ್ ಆಗಿರುತ್ತೆ ಕೋರ್ಟ್. ನಾವೇನು ಡಿಫೆನ್ಸ್ ಅವ್ರು ಏನೇ ವಾದ ಮಾಡಿದ್ರು ಕೂಡ, ಯಾಕೆಂದರೆ ಇನ್ವೆಸ್ಟಿಗೇಷನ್ ಏನು ಬೇಕು ಅನ್ನೋದು ಕೋರ್ಟು ನೀವು ನಿರ್ಧಾರ ಮಾಡೋಕ್ಕಾಗಲ್ಲ, ಅದು ತನಿಖಾಧಿಕಾರಿನೇ ನಿರ್ಧಾರ ಮಾಡಬೇಕು. ಬಟ್ ಸಾಮಾನ್ಯವಾಗಿ ಲಿಬ್ರಲ್ ಆಗಿ ಕೊಡುತ್ತೆ. ಈ 7 ಡೇಸ್ ಆದಮೇಲೆ ಕೂಡ ಮತ್ತೆ ತನಿಖಾಧಿಕಾರಿ ಮತ್ತೆ ಬಂದು ಕೇಳ್ಬೋದು ನಮಗೆ ಇನ್ನೂ ಎಕ್ಸ್ಟೆಂಡ್ ಮಾಡಿ ಅಂತ. ಅವಾಗ ಏನಾದ್ರು ವ್ಯಾಲಿಡ್ ಗ್ರೌಂಡ್ಸ್ ಇತ್ತೆ ಅಂದರೆ ಕೋರ್ಟ್ ಸಾಮಾನ್ಯವಾಗಿ ಅದನ್ನು ಎಕ್ಸ್ಟೆಂಡ್ ಮಾಡುತ್ತೆ. ಬಟ್ ಏನು ಅಂದರೆ ಈ ಕೇಸಲ್ಲಿ ಏನು ಅಂದರೆ ಇದು ಚಾರ್ಜ್ ಶೀಟ್ ಆಗೋವರೆಗೂ ಸ್ವಲ್ಪ ಬೇಲ್ಗೆ ಸಾಮಾನ್ಯವಾಗಿ ಕೊಡಲ್ಲ. ಏನು 90 ಡೇಸು ಲಿಮಿಟ್ ಇದೆ, ಅದ್ರ ಒಳಗಡೆನೇ ಹಾಕ್ಬೋದು. ಮ್ಯಾಕ್ಸಿಮಮ್ ಲಿಮಿಟ್ 90 ಡೇಸ್. ಏನು 90 ಡೇಸಲ್ಲಿನೇ ಹಾಕಬೇಕು ಅಂತಿಲ್ಲ. 90 ಡೇಸಲ್ಲಿ ಹಾಕಿಲ್ಲ ಅಂದರೆ 167(2) ಅಲ್ಲಿ ಇವರಿಗೆ ಬೇಲು ಸ್ಟ್ಯಾಚ್ಯುಟರಿ ಬೇಲ್ ಆಗುತ್ತೆ. ಬಟ್ ಸಾಮಾನ್ಯವಾಗಿ 90 ಡೇಸ್ ಒಳಗಡೆವರೆಗೂ ಇಂಥ ಕೇಸಸ್ 302 ಇರೋ ಕೇಸಸ್ಸಲ್ಲಿ ಕೋರ್ಟ್ ಇಂಟರ್ಫಿಯರ್ ಆಗಿ ಬೇಲ್ ಕೊಡಲ್ಲ ಸಾಮಾನ್ಯವಾಗಿ ಪ್ರಾಕ್ಟೀಸಲ್ಲಿ. ಬಟ್ ಕೊಡಲೇಬಾರ್ದು ಅಂತ ಏನು ಗೋಲ್ಡನ್ ರೂಲ್ ಏನಿಲ್ಲ, ಚಾನ್ಸಸ್ ಕಮ್ಮಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.